25ನೇ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಸರ್ವರಿಗೂ ಸ್ವಾಗತವನ್ನು ಬಯಸುತ್ತಾ ಇವತ್ತು ನಿಮ್ಮ ವೇದಿಕೆ ಮೇಲೆ ಕುರಿತಂತಹ ಹಿರಿಯರು ತೆರಿಗೆ ನಿವೃತ್ತ ಅಧಿಕಾರಿಯಾದಂತಹ ಶ್ರೀನಿವಾಸ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಸಮಾಜ ಸೇವಕಿ ನಾನಾ ಸಂಘಟನೆಗಳಲ್ಲೂ ತನ್ನ ಸೇವೆಯಲ್ಲೇ ಗುರುತಿಸುತ್ತಾ ಬಂದಂತಹ ಶ್ರೀಮತಿ ಎಸ್ ವಿ ರಾಜಮ್ಮ ಅವರಿದ್ದಾರೆ. ಅವರು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಾರೆ. ಹಾಗೆ ಪೊಲೀಸ್ ಇಲಾಖೆಯಲ್ಲಿ ಹೆಸರು ಮಾಡಿದಂತಹ ನಿಸ್ವಾರ್ಥ ಸೇವೆ ಮಾಡ್ತಾ ಇರುವ ಸೋಮಣ್ಣ ಅವರು ಇದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಸೂಪರ್ಡೆಂಟ್ BSL ಅಧಿಕಾರಿಯಾದಂತಹ ಕೃಷ್ಣಸ್ವಾಮಿ ಗಾಮರೆಡ್ಡಿ ಅವರಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಶ್ರೀಮತಿ ಸರೋಜಾ ಮೇಡಮ್ ಅವರಿದ್ದಾರೆ. ಅವ್ರಿಗೂ ಸುಲೋಚನಾ ಮೇಡಮ್ ಅವರಿದ್ದಾರೆ. ಅವ್ರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ರೇಣುಕಮ್ಮ ಅವರು ಇದ್ದಾರೆ. ಅವ್ರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಸತತವಾಗಿ ಬರ್ತಿರುವಂತಹ ಹಿರಿಯರು ಮತ್ತು ವಧುವರರು ಮತ್ತು ವಿಧುವರು ಎಲ್ಲರಿಗೂ ಈ ಕಾರ್ಯಕ್ರಮದಿಂದ ತುಂಬ ಸ್ವಾಗತ ಬಯಸುತ್ತಾ ಇವತ್ತಿನ ಅಧ್ಯಕ್ಷತೆಯನ್ನು ಶ್ರೀಯುತ ಶ್ರೀನಿವಾಸ್ ಅವರು ವಹಿಸಿಕೊಳ್ತಾರೆ. ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಕಾರ್ಯಕ್ರಮ ನಡೆಯಲಿದೆ. ಸ್ಪಷ್ಟವಾಗಿ ಮಾಹಿತಿಯನ್ನು ಹೇಳ್ತೀವಿ. ಮೊದಲನೇ ಗಂಡು ಹೆಣ್ಣು ಸಿಗೋದೇ ಕಷ್ಟ. ಅದರಲ್ಲೂ ನಾವು ಎರಡನೇ ಕಾರ್ಯಕ್ರಮಕ್ಕೆ ಪುನರ್ವಿವಾಹ ಕಾರ್ಯಕ್ರಮ, ಏಕೆಂದ್ರೆ ಅಪಘಾತದಲ್ಲಿ ನಿಧನ ಹೊಂದಿದವರು ಅಥವಾ ಮನಸ್ತಾಪ ಆಗಿ ಡೈವರ್ಸ್ ಆದವರು, ವಿಧವೆ ಹಾಗೂ ವಿಧವೆಗೆ ಇವರಿಗೆ ಅವಕಾಶ ಮಾಡೋಣ ಅಂತ ನಾವು ಈ ಕಾರ್ಯಕ್ರಮ ಅಂದ್ಕೊಂಡು ಆಗಲೇ 2 ವರ್ಷದ ಮೇಲಾಯ್ತು. ಈಗ ಅದರಲ್ಲೂ ಮೊದಲನೇ ವಿವಾಹ ಬಯಸ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೂ ವೇದಿಕೆಗಳನ್ನ ಮಾಡ್ತಾ ಇದ್ವಿ. ಈ ಕಾರ್ಯಕ್ರಮದ ನಂತರ ಯಾರು ತಮ್ಮ ಬಯೋಡೇಟಾಗಳನ್ನೆಲ್ಲ ಕೊಟ್ಟಿದ್ದಾರೋ ಆ ಬಯೋಡೇಟಾಗಳನ್ನೆಲ್ಲ ನಿಮಗೆ ಕೊಡ್ತೀವಿ ಮಧ್ಯದಲ್ಲಿ ಬಂದವ್ರನ್ನ. ಹಾಗಾಗಿ ಕೊಟ್ಟವ್ರನ್ನ ನೀವು ಕುಲಂಕುಷವಾಗಿ ನೋಡ್ಕೊಳ್ಳಿ. ನೀವು ಅಕಸ್ಮಾತ್ ಅವ್ರನ್ನ ಏನಾರ ಓಕೆ ಅಂದ್ರೆ ಅವ್ರ ಎದುರುಗಡೆ ಫೋನ್ ಮಾಡ್ತಾರೆ. ಅವ್ರನ್ನ ಕರೆಸಿ ನಿಮ್ಮನ್ನು ಅವ್ರನ್ನ ಕೂರಿಸಿ ಮಾತಾಡಿಸೋಕೆ ಪ್ರಯತ್ನ ಪಡ್ತೀವಿ. ಈ ಮದುವೆ ಅನ್ನೋದು ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ, ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಈ ಪ್ರೀತಿ ಪ್ರೇಮ ಅಂಕುಶಗಳನ್ನ ಯಾವಾಗ ಯಾವ ಟೈಮಲ್ಲಿ ಶುರು ಆಗತ್ತ ಅನ್ನೋದು ಗೊತ್ತಿಲ್ಲ. ಈಗ ಯಾರೇ ಹೇಳಿದ್ರೆ ಏನ್ ತಿಳ್ಕೊಂಡ್ಬಿಟ್ರೆ ಅಂತ ಹೆಣ್ಮಕ್ಳು ಇನ್ನೂ ಮುಜುಗರದಿಂದ ಇನ್ನೂ 4 ಗೋಡೆಯಲ್ಲಿ ಕುಳಿತಿದ್ದಾರೆ. ಯಾಕಂದ್ರೆ ಅವರಿಗೆ ತಮ್ಮ ಮನಸ್ಸಿನ ಭಾವನೆಗಳನ್ನ ಇರುವಂತಹ ಸಂಗಾತಿ ಬೇಕಾಗಿದೆ, ಹೆಣ್ಣಿಗಾಗ್ಲಿ ಗಂಡಿಗಾಗ್ಲಿ. ಸರಿನಾ? ನನಗೆ ಮಕ್ಕಳಿದ್ದಾರೆ, ಸೊಸೆಯರಿದ್ದಾರೆ, ಅಡೆಯರಿದ್ದಾರೆ ಅಂದ್ರೆ ನನ್ನ ಭಾವನೆಗಳನ್ನ ಅವ್ರ ಹತ್ರ ಹೇಳಲಿಕ್ಕೆ, ನನ್ನ ಸಮಾನ ವಯಸ್ಕರನ್ನ ಹೇಳ್ಬೇಕು. ನನ್ನ ಹತ್ರ 15-20 ಜನ ಫ್ರೆಂಡ್ಸ್ ಯಾರು ಇದ್ರು ಅವ್ರ ಹತ್ರ ಎಲ್ಲ ಹೇಳ್ಕೊಳ್ಳೋದು. ನನ್ನ ಆತ್ಮೀಯ ಯಾರು ಇರ್ತಾರೋ ಅವ್ರ ಹತ್ರ ಮಾತ್ರ ನಾವು ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ. ಹಾಗಾಗಿ ಈಗ ನನ್ನ ಈ ಇಳೆ ವಯಸ್ಸಿನಲ್ಲಿ ನನಗೆ ನನ್ನ ಕಷ್ಟಗಳನ್ನು ಸ್ಪಂದಿಸಲಿಕ್ಕೆ ಬೇಕಾಗಿರುವಂತ ಬಾಳ ಸಂಗಾತಿ ಬಯಸುವ ಯುವಕ ಯುವತಿಯರು ಹಾಗೂ ವಿಧಿಯನ್ನು ಬಯಸ್ಕೊಂಡು ಬಂದಂತ ನಿಮ್ಗೆಲ್ಲ ಸ್ವಾಗತ ಬರ್ತಾ ಎಲ್ಲರೂ ತಮ್ಮಗಳ ಪರಿಚಯ ಮಾಡ್ಕೊಳ್ಳಿ. ಸರಿನಾ? ಪರಿಚಯ ಮಾಡಿದ ನಂತರ ಈಗ ಯಾರು ಬಂದಿದ್ರೆ ಅವ್ರ ಮಾಹಿತಿಗಳನ್ನು ಹೇಳ್ತಾರೆ. ಆಮೇಲೆ ಮುಂದಿನ ಡೀಟೇಲ್ಸ್. ಜೀವನ ಪ್ರಾರಂಭಿಸಲಿಕ್ಕೆ ಅವಕಾಶ ಏನಾದ್ರು ಇದೆಯಾ ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಜೊತೆಗೆ ಜಾತಿ ಮತ ಸೀಮಿತ ಅಲ್ಲದೆ ವಿಶಾಲ ದೃಷ್ಟಿಯಿಂದ ನಾವು ವೇದಿಕೆಯಲ್ಲಿ ಕಲಿಸ್ತಾ ಇದ್ದೀವಿ. ಅದರಿಂದ ಇವೆರಡು ಮುಖ್ಯವಾದ ಉದ್ದೇಶ. ಎರಡನೇದು ಜಾತಿ ಮತದ ನಿರ್ಬಂಧ ಇಲ್ಲ, ಅಥವಾ ವಿಶಾಲ ಮನೋವಿದ್ದವರಿಗೆ ಹೆಚ್ಚಿನ ನಮ್ಮ ಪ್ರೋತ್ಸಾಹ. ನಂತರ ಎರಡನೇ ಮದುವೆ ಆಗಕ್ಕೆ ಇಚ್ಛೆ ಪಡುವಂತ ಅಂಥವ್ರಿಗೆ ಏನಾದರೂ ಸಂಪರ್ಕ ಕಲ್ಪಿಸೋಕ್ಕೆ ಸಾಧ್ಯವಾ ಅನ್ನೋದು ನಮ್ಮ ಉದ್ದೇಶ. ಇದನ್ನು ಮಾಡ್ತಾ ಇದ್ದೀವಿ. ಸಾಕಷ್ಟು ಜನ ಎಲ್ಲ ಅಪ್ಲಿಕೇಶನ್ ಕೊಟ್ಟಿದ್ದೀರಿ. ಇವತ್ತು ಹೊಸದಾಗಿ ಬಂದಿದ್ದು ಒಂದೇ ಅಪ್ಲಿಕೇಶನ್ ಇದೆ. ಇನ್ಯಾರು ನೀವು ಕೊಟ್ಟಿದ್ರೆ ಕೊಡ್ಬೇಕಲ್ವಾ? ಕೊಡಿ. ವಿನಯ್ ಎಸ್ ಜಂಬಿಗ ಸರ್, ಅವ್ರು ತಮ್ಮ ಮಗನ ಒಂದು ಡೀಟೇಲ್ಸ್ ಹೇಳ್ಬೇಕು. ಏನು ಆಯ್ತು, ಏನ್ ಕತೆ ಅಂತ ಹೇಳಿ. ನಮ್ಮ ಸಾಗರದಲ್ಲಿ UK ರೋಡಲ್ಲಿ ಪಾಲಿಟೆಕ್ನಿಕ್ ಕಾಲೇಜ್ ಇದೆ, ಮತ್ತೆ ಇನ್ನೊಂದು ಸೈನ್ಸ್ ಕಾಲೇಜ್ ಇದೆ. ಅಲ್ಲಿ ಇವಾಗ ಅವರಿಗೆ ಗ್ರಾಮ ಒಂದು ಅವಕಾಶ ಸಿಕ್ತು. ಅದಕ್ಕೆ ಕಲ್ಮನೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಅದು ಅಲ್ಲಿಗೆ ಸರ್ಕಲಿಗೆ ಬರುತ್ತೆ. ಅಲ್ಲಿ ಒಂದು ಸೈಬರ್ ಟೆರೆಸ್ ಎಲ್ಲ ಇಟ್ಕೊಂಡ್ಬಿಟ್ಟು ಮಾಡ್ತಾ ಇದ್ದಾನೆ. ಅಲ್ಲಿ ಒಂದು
ಪ್ರಾಜೆಕ್ಟ್ ವರ್ಕ್ ಕಾಲೇಜಿಂದೆಲ್ಲ ಮಾಡ್ತಾ ಸುಮಾರು ಒಂದು 8 ವರ್ಷ ಆಯಿತು. ಜೊತೆಗೆ ಈ ವೆಹಿಕಲ್ಗೆ GPS ಮತ್ತು ಫಾಸ್ಟ್ ಟ್ರ್ಯಾಕ್ ಕೂರಿಸಿದ್ರೆ ಅವ್ನು ಫಾಸ್ಟ್ ಇದ್ದಾನೆ, ಮೈಸೂರಿನ ಫಾಸ್ಟ್ ಇದ್ದಾನೆ. ಅವ್ನು 30,000 ರೂಪಾಯಿ ಬಾಡಿಗೆ ಒಂದು 6 ಮನೆ ಇದೆ, 3 ಮನೆಗೆ ಇದೆ. ನಾನು UTI ಮ್ಯೂಚುವಲ್ ಫಂಡಲ್ಲಿ ಒಂದು 42 ವರ್ಷ ಸರ್ವಿಸ್ ಮಾಡಿದ್ದೀನಿ. ಪಾನ್ ಕಾರ್ಡ್ ಸೆಂಟರ್ ನನಗೆ 15 ವರ್ಷ ಕೊಟ್ಟಿದ್ದಾರೆ, ಅದನ್ನು ಮಾಡ್ತಾ ಇದ್ದೀನಿ. ಮಾರ್ಕೆಟ್ ನನ್ನ ಮನೆ ಇದೆ, ಸ್ವಂತ ಆಫೀಸ್ ಇದೆ ನನಗೆ. ಅವನಿಗೂ ಬೇರೆ ಆಫೀಸ್ ಮಾಡ್ಕೊಡ್ತೀನಿ, ನನ್ನದು ಬೇರೆ ಆಫೀಸ್ ಇದೆ. ಈಗ ಅವನಿಗೆ 6 ವರ್ಷದಿಂದ ಮದುವೆ ಆಗಿ ವಿಚ್ಛೇದನ ಆಗಿದೆ. ಕೋರ್ಟಿಂದ ನಾನು ಅದನ್ನು ಡಿಕ್ಲರೇಷನ್ 5 lakhs rupees ಅವನಿಗೆ ಕೊಟ್ಟು ನಾವು ಇನ್ನು ಫ್ರೀ ಮಾಡಿದ್ದೆ. ಆಮೇಲೆ ಅವನಿಗೆ ನೆಕ್ಸ್ಟ್ ಮತ್ತೆ ಮದುವೆ ಆಗಿದೆ. ಅವನೊಂದು ಬೆಂಗಳೂರು ಹುಡುಗಿ ಆಗಿತ್ತು, ಕಠಿಣ ಆಗಿತ್ತು, ಚೆನ್ನಾಗಿತ್ತು. ಅವರಿಗೆ ಹೊಂದಾಣಿಕೆ ಪಟ್ಟಿಲ್ಲ, ಅದಕ್ಕೆ ಡೈವರ್ಸ್ ಮಾಡಿದ್ರು. ಈಗ ನಮಗೆ ಸೆಕೆಂಡ್ ಮ್ಯಾರೇಜಿಗೆ ಯಾರಾದರೂ ಇಚ್ಛೆ ಇದ್ದರೆ, ಅವನಿಗೆ 35 ವರ್ಷ ಆಗಿದೆ. ಜಾತಿ ಲಿಂಗಾಯತ ಅಂತ ಹೇಳಿದ್ರೆ ಲಿಂಗಾಯತನೇ ಪ್ರಿಫರೆನ್ಸ್, ಯಾವ ಥರ ಯಾವ್ದಲ್ಲ ಅಥವಾ ಬೇರೆ ಸಸ್ಯಾಹಾರಿ ಆದರೂ ನಡೀತದೆ. ನೋಡಿದ್ರೆ ನೋಡೋಣ, ಇದೆಲ್ಲ ಮಾಡ್ತೀವಿ, ಏನಿದೆ ಏನು ಅಂತೆಲ್ಲ ನೋಡ್ತೀವಿ. ಇವತ್ತು ಯಾರು ನಮ್ಮಲ್ಲಿ ಇಲ್ಲ. ಇವತ್ತು ಹೋದ್ರೆ ನಾನು ಒಬ್ಬನೇ ಹೋಗ್ಬೇಕು, ಇವತ್ತು ನಾನು ಒಬ್ಬರೇ ಬಂದಿದ್ದೀನಿ ಈಗ. ಹಂಗಾಗಿ ಇದು ಸ್ವಲ್ಪ ಇಕ್ಕಟ್ಟಿನ ಪರಿಸ್ಥಿತಿ. ಹಂಗೆ ಸಡನ್ ಹೋಗಿ ಯಾರಿಗೋ ಹೋಗಿ ನಾನು ನೀವು ಹೆಣ್ಣು ಕೊಡ್ತೀರಾ ಅಥವಾ ಇದು ಮಾಡ್ತೀರಾ ಅನ್ನೋದು ಬೆಳಕು ಆಗುತ್ತೆ. ಆಗಲ್ಲ. ಮತ್ತೆ ಯಾರು ಮನೆ ಹಚ್ಕೊಳ್ಳಲ್ಲ. ಇವತ್ತು ಈಗ ನಮ್ಮ ರಿಲೇಟಿವ್ಸ್ ಯಾರು ಹಚ್ಕೊಳ್ಳಲ್ಲ. ಹೌದು, ಯಾಕಂದ್ರೆ ಇಲ್ಲಿ ನಾವು ನಮ್ಮ ಕಷ್ಟ ಏನು ಹೇಳ್ಕೊ ವಿಶ್ವನಾಥ್ ಅಂತ ಹೇಳಿ ಅವರು ಬಜಾಜ್ ಇನ್ಸೂರೆನ್ಸ್ ಕೆನರಾ ಅಲ್ಲ ತಮ್ಮನಿಗೆ ಬೇಕಾಗಿರುತ್ತೆ, ನಿಮ್ಗಲ್ಲ. ಅದು ನನಗೆ ನೆಕ್ಸ್ಟ್ ನಂದು ಆಯ್ತು, ಫಸ್ಟ್ ಪ್ರಿಫರೆನ್ಸ್ ತಮ್ಮ ಓಕೆ. ಒಂದು ಮೊದಲನೇ ಮದುವೆಗೆ ಟ್ರೈ ಮಾಡ್ತಿಲ್ಲ. ಇದು 34 years ಕಂಪ್ಲೀಟ್ ಆಗಿದೆ. ಅವರು ಬಜಾಜ್ ಇನ್ಸೂರೆನ್ಸ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ ಆಸ್ ಎ ಕಂಪ್ನಿ. ಮತ್ತೆ ಕೆನರಾ ಬ್ಯಾಂಕ್ ಇದೆ, ಅದನ್ನ ವರ್ಕ್ ಮಾಡ್ತಿದ್ದಾರೆ. ಸೊ ಮನೆ ಕಡೆ ಅಂದ್ರೆ ನಮಗೆ ಅಪ್ಪ ಅಮ್ಮ ಇಲ್ಲ, ನಾವು 3 ಜನ ಅಣ್ಣ ತಮ್ಮಂದ್ರು. ಅದರಲ್ಲಿ ಒಬ್ಬನಿಗೆ ಮದುವೆ ಆಗಿದೆ, ಅದೇ ನಂದು ಮದುವೆ ಆಗಿ ಡೈವರ್ಸ್ ಆಗಿದೆ. ಸೊ ಅದಾದ್ಮೇಲೆ ಅವನಿಗೆ ನೋಡ್ತಾ ಇದ್ದೀನಿ. ಅಜ್ಜಿ ಒಬ್ಬರೇ ಇರೋದು, ಇಲ್ಲೇ ಶುಗರ್ ಫ್ಯಾಕ್ಟ್ ಅಂತ ಎಲ್ಲ ಜಮೀನು ಮನೆ ಸ್ವಲ್ಪ ಮನೆ ಎಲ್ಲ ಇದೆ. ಸೊ ಅವನಿಗೆ ಹುಡುಕ್ತಾ ಇದ್ದೀನಿ. ಯಾವ್ದು ಕಮ್ಯುನಿಟಿ ಯಾವ್ದು? ಇದು ನಾಯ್ಡು ಬರುತ್ತೆ, ತೆಲುಗು ನಾಯ್ಡು ಬರುತ್ತೆ. ಅದೇ ಬಟ್ ನಾನ್ ವೆಜ್ ನಡೆಯುತ್ತೆ. ತೆಲುಗು ನಾಯ್ಡು ಯಾಕೆ ಅಷ್ಟು SC-ನೋ ST-ನೋ ಇಲ್ಲ ಇಲ್ಲ, ಓಬಿಸಿ ಜನರಲ್ OBC ಕಮ್ಮನಾಯ್ಡು OBC ಬರುತ್ತೆ, ನಡೆಯುತ್ತೆ. ಯಾವುದು ಬೇಕಾದ್ರೂ ಹೊಂದಾಣಿಕೆಯಾಗಿ ಶಿವಮೊಗ್ಗ ಇಲ್ಲ ಶುಗರ್ ಫ್ಯಾಕ್ಟ್ರಿ. ಅವರು ಎರಡನೇ ಡೈವರ್ಸ್ ಆದಂತ ಲೇಡಿ ಅಥವಾ ವಿಧವೆ ಆದಂತ ಲೇಡಿಗೂ ಪ್ರಿಫರೆನ್ಸ್ ಇದೆಯಾ? ಇಲ್ಲ ಫಸ್ಟ್ ಓಕೆ, ಸರಿ ಆಯ್ತು. ಡೀಟೇಲ್ಸ್ ಕೊಡಿ ಆದದ್ದು. ತಮ್ದು ಹೇಳಿ. ನನ್ನ ಹೆಸರು ಯೋಗೇಶ್ ಅಂತ ಹೇಳಿ. ನಾನು ಮೆಡಿಕಲ್ ಫಾರ್ಮಾ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತೀನಿ ಆಸ್ ಎ ಮ್ಯಾನೇಜರ್ ಆಗಿ. ಒಂದು 70,000 to 80,000 ಸ್ಯಾಲರಿ ಇದೆ. ಸೊ ನಮ್ದು ಈಗ ಮದುವೆ ಆಗಿ ಒಂದು 8 years ಆಗಿತ್ತು. ಈ ಲಾಸ್ಟ್ ಡಿಸೆಂಬರ್ಲಿ ನನ್ನ ಡೈವರ್ಸ್ ಆಯಿತು. ಕಾರಣ ಅದೇ ಈ ತರ ತಂದೆ ತಾಯಿ ನೋಡೋದು ಯಾರಿಲ್ಲ, ನಾವೇ ಯಾರೋ ಬ್ರೋಕರ್ ಇಟ್ಕೊಂಡು ಇದು ಮಾಡಿದ್ವಿ. ಲಾಸ್ಟಿಗೆ ಅದು ಸ್ವಲ್ಪ ಮೆಂಟಲಿ ಪ್ರಾಬ್ಲಮ್ ಇತ್ತು ಅವರಿಗೆ. ಅಂದ್ರೂ ಸಹಿಸ್ಕೊಂಡೆಲ್ಲ ಆಗಿ ಒಂದು ಮಗುನೂ ಇದೆ, 7 ವರ್ಷ ಮಗು ಇದೆ. ಲಾಸ್ಟಿಗೂ ಮನೆಯಿಂದ ಸ್ವಲ್ಪ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು. ತಾಯಿ ಕಡೆಯಿಂದ ಎಲ್ಲ ತುಂಬಾ ಪ್ರಾಬ್ಲಮ್ ಆಗಿ ಅವ್ರು ಇರ್ತಿರ್ಲಿಲ್ಲ ಆಗಲಾಗ. ಸೊ ಅದು ಲಾಸ್ಟಿಗೆ ಮ್ಯೂಚುವಲಿ ಡೈವರ್ಸ್ ಆಗಿ ಮಾಡ್ಕೊಂಡು ಈಗ ಸಂಸಾರ ಮದುವೆ ಆಗೋದು ಬಂದಿರೋದು ನಮ್ಮ ಮನೇಲಿ ಆಗ್ಲಾಗ ನಾನು ಆಕ್ಚುಲಿ ಮೈಸೂರಿಗೆ ಬಂದಿದ್ದು, ಆಗ್ಲಾಗ ಊರಿಗೆ ಬಂದು. ಸೊ ಅದು ಲಾಸ್ಟ್ ಫೈನಲಿ ಎಲ್ಲ ಮ್ಯೂಚುವಲ್ ಆಗಿ ಡೈವರ್ಸ್ ಮಾಡ್ಕೊಂಡಿದ್ದೀವಿ. ಸೊ ಲಾಸ್ಟ್ ಡಿಸೆಂಬರ್ ಡೈವರ್ಸ್ ಆಗಿದೆ. ನೀವು ಎರಡನೇ ಮಹಿಳೆ ಆದ್ರೆ ಸರಿ, ಡೀಟೇಲ್ಸ್ ಕೊಡಿ. ಏಜ್ ಮಾತುಕತೆ ಆಡ್ಕೊಂಡು ಬಂದ್ಬಿಟ್ಟು ಬಂದು 15 ದಿವಸಕ್ಕೆ ಮದುವೆ ಫಿಕ್ಸ್ ಮಾಡ್ಬಿಟ್ಟು ನಾನು ಹುಡುಗಿ ನೋಡಿದಾನ ಅಷ್ಟೇನೆ. ತಿರ್ಗಾ ನಾಳೆ ಮುಹೂರ್ತ ಅಂದ್ರೆ ದಿಬ್ಬಣ ಬರುತ್ತೆ ಗೊತ್ತಾ, ಅವತ್ತೇ ಹುಡುಗಿ ಮುಖ ನೋಡಿರೋದು. ಮಾತಿಲ್ಲ, ಕತೆ ಇಲ್ಲ, ಯಾವುದೂ ಇಲ್ಲ. ಹಿಂಗಾಗಿ ಮಾಡಿದ್ರು ಬಿಡ್ರೆ ನಮ್ಮ ಅಪ್ಪ ಅಂಗವಿಕಲರು, ನಮ್ಮ ಅವ್ರೇನು ಒಳ್ಳೇದೇ ಮಾಡ್ತಾರೆ ಕೆಟ್ಟದ್ ಮಾಡಲ್ಲ ಅಂತ ಹೇಳ್ಕೊಂಡು ನಮ್ಮ ಜೀವನ ಇಷ್ಟ ಇತ್ತು ಹಣ ಬರೋ ಅಂದ್ಕೊಂಡು ಮದುವೆ ಮಾಡ್ಕೊಂಡ್ವಿ. ಮಾಡ್ಕೊಂಡು ಒಂದು